ಏ ಸಿದ್ದವ್ವ ಬಾರಿ ಹೊರಗೆ ಏನು ಮಾಡತ್ತಿ ಒಳಗ? ಹಾ, ಊರ್ ಸುಬ್ಬಿ ಬಾಯ್ಲಿ. ಯಾವಾಕಿಲ್ಲ ಆಕಿ ನನ್ನ ಸಿದ್ದವ್ವ ಊರ್ ಸುಬ್ಬಿ ಅನ್ನಕಿ ಚಪ್ಪಲ್ ತಗೊಂಡ ಬರ್ತಾನೆ ಬೋಸ್ಡ್ಯಾರ ನಿಮ್ಮನ. ಏ ನಾಲ್ಕು ಮುಂಡೆ ಹೊರಗಡೆ ಬಾರೆ. ಅಯ್ಯೋ 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 ಅಯ್ಯೋ, ಯಾವಾಕಿಲ್ಲ ನೀ ನನ್ನ ಮನೆಗೆ ಮಚ್ಚು ತಗೊಂಡು ಬಂದಿಯನಲ್ಲೇ? ಹಾ ಕಂತ್ರಿ ಕಜ್ಜಿ ನಾಯಿ, ನನ್ನ ಮನೆಗೆ ಮಚ್ಚು ತಗೊಂಡ್ ಬರೋಷ್ಟು ಧೈರ್ಯ ಬಂತ ನಿನಗ? ಏ ಊರ್ ಪಿಸ್ರಿ, ಹಾ ನಾಲ್ಕು ಮುಂಡೆ, ಹಾ ನಿನ್ನ ನಾನು ಹುಂಜ ತೊಗೊಂಬಂದಿಲ್ಲ. ಅದನ್ನು ಬೆಳೆಸ್ಬೇಕಾದ್ರೆ ನಾ ಎಷ್ಟು ದಿನ ಕಷ್ಟಪಟ್ಟಿದ್ದೇನಂತ ನನಗೆ ಗೊತ್ತೈತೆ. ಅದನ್ನು ರೊಕ್ಕ ಕೊಟ್ಟು ತೊಗೊಂಬಂದು ಅದನ್ನು ಚಂದನ್ಗೆ ಬೆಳೆಸಿ ಮಾಡಿ ನಾನು ಹುಂಜಾನ ಅದನ್ನು ಒಂದು ಸ್ವಲ್ಪ ಹೊರಗಡೆ ಬಿಟ್ರೆ ಅದನ್ನು ತೊಗೊಂಡು ತುಡು ಮಾಡ್ಕೊಂಡು ಬಂದು ಮನೆಯಾಗ ಇಟ್ಕೊಂಡು ಕೊಡಲೇ ನಾನು ಹುಂಜ ಕೊಡು. ಏನು ಹುಂಜಾನ? ಇಲ್ಲಪ್ಪ, ನಾನು ನಿನ್ನ ಹುಂಜ ಅದು ತಂದಿಲ್ಲ. ನಿಂದು ಯಾಕೆ ತರಲೇವನ? ಈಗೇನ ಮಾರ್ಕೆಟ್ದಾಗ ಏನು ಬೇಕಂತ ಕೇರ್ ಸಿಗ್ತಾವು. ನಿನ್ನ ಹುಂಜ ತಂದು ತಿನ್ನು ಅಂತ ನಮಗೇನು ಬಂದೈತೆ? ಸರಳಿಂದ ನಾನು ಹುಂಜ ತಂದು ಕೊಟ್ಟು ಚಲೋ ಇಲ್ಲ ಅಂದ್ರೆ ನಿನ್ನ 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 ಹೊಟ್ಟಿನ ಬಗ್ಗದು ಬಿಡ್ತಾನೆ ಅದನ್ನು. ಏ ಲೋಫರ್ ಮುಂಡೆ, ಏನು ಹೊಟ್ಟೆ ಬಗ್ಗಿತೀನಿ ಅದು ಇದು ಅಂತೀಯ? ನಲ್ಲಾಕ್ ಮುಂಡೆ ನಡಿ ಇಲ್ಲಿಂದ. ನಿನ್ನ ಕಂತ್ರಿ ಕಜ್ಜಿ ನಾಯಿ. ನಿನಗೆ ಅಕ್ಕ ತಂಗಿರಿಲ್ವಾ? ಒಂದು ಹೆಣ್ಮಕ್ಳನ್ನ ಬಂದು ಈ ರೀತಿ ಮಚ್ಚಿಡ್ಕೊಂಡು ಬಂದು ಮಾತಾಡ್ತಾ ಇದೆಯಾ? ಅಯ್ಯೋ ನನ್ನೇ ನಾಲ್ಕು ಮುಂಡೆ ಲೋಫರ್ ಮುಂಡೆ ಅಂತೀಯ ಬೋಸಡಿ? ಅಯ್ಯೋ ಯವ್ವ, ಏ ತಮ್ಮನಿ ಬಾರಲ್ಲ ಇಲ್ಲಿ, ಈಕಿ ನಾನು ಹೊಡಿಯಾತಾಳ ಬಾರಲ್ಲ. ಯಾವಕ್ಕೆ ಪಿಸರು ಬಂದು ನಾನು ಹೊಡಿಯಾತಾಳ ಬಾರಲ್ಲ. ಏ ಯಾರು ನೀವು? ಬಂದ್ಬಿಟ್ಟು ಇಲ್ಲಿ ನಮ್ಮ ಅಮ್ಮನ ಮೇಲೆ ಕೈ ಮಾಡ್ತಾ ಇದ್ದೀರಲ್ಲ, ಯಾರು ನೀವು? ಏ ಹೋಗೋ ಮುಲ್ಲ ಹೋಗು. ನೀನೆಲ್ಲಿಂದ ಬಂದ್ಯೋ ಚಂತ್ರೆ ಚಪ್ಪರ್ ನನ್ನ ಮಗನೇ? ನಿಮ್ಮಂಥ ನಾಯಿಗಳಿಗೆ ನನ್ನ ಹುಂಜಾನ ಬೇಕಾಗಿತ್ತೇನೋ ತಿನ್ನಕ್ಕ? ಅಯ್ಯೋ ದೇವ್ರೆ, ಇವ್ರ ಮನೆ ಹುಂಜಾನ ತಂದು ನಮ್ಮ ಮಾಡಿದ್ದ. ಚೇ 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 ಚೇ, ನಾ ಆಟಕ್ಕಿಲ್ಲಪ್ಪ. ಓಕೆನಾ ಯಾವೇ, ನಾನು ಕಾಲೇಜ್ ಕೇಳಿದ್ರಿ. ನೀವೇನ್ರ ಜಗಳ ಮಾಡ್ಕೊಡಿ, ಅನ್ನಕ್ಕೆ ಫೋನ್ ಮಾಡಿ ಹೇಳ್ತಾನೆ, ನಾನು ಬರ್ತಾನ. ನಿಂದ್ರಲ್ಲ ನಿಮ್ಮ ಮನೆ ಕೇಳಬೇಡಲ್ಲ, ನಮ್ಮನ್ನು ಹೊಡಿತಾರಲ್ಲ ನಿಮ್ಮನ್ನು ಬಂದ ಬೊಗಳೇ. ನಾನು ಹುಂಜ ಕೊಡು. ಏ ಪಿಸರಿ, ನಾನು ನೋಡಾಕತ್ತೀನಿ ಹುಂಜ ಅಂತ ನಾನು ತಲೆನ ತಿನ್ನಾತಿ. ಎಲ್ಲೈತೆ ನೀನು ಹುಂಜ? ಅಯ್ಯೋ ಬಿಡೆ ಬಿಡೆ ವಿಘ್ನಾಸಿ, ನನ್ನ ಕೂದಲ ಬಿಡೆ. ಅಯ್ಯೋ ನನ್ನ ಹುಂಜನ ಕದ್ದು ನನ್ನ ಕೂದಲ ಹಿಡಿತೇನೆ ನಿನ್ನ. ಅಯ್ಯೋ ಯವ್ವ ಅಯ್ಯವ್ವ, ಒದ್ ನಡ ಮುರಿದ್ಲೈತಿ ಈಕೆ ಹುಂಜಾಳವಾಗ್ಲಿ. ಒಂದಿಟ್ಟು ಹುಂಜಾಳಕ್ಕಿಲ್ಲ. ಹೇಳು ಪಟ್ನ ಹೇಳ್ತೀವಿ, ಇಲ್ಲ ಅಂದ್ರೆ ಕೊಚ್ಚಿ ಬಿಡ್ಲವ ನನ್ನ ಹುಂಜ ಎಲ್ಲೈತೆ ಹೇಳು. ಅಯ್ಯೋ ದೇವ್ರೆ, ನೀನು ಹುಂಜ ಎಲ್ಲೈತೆ ಅಂತ ನಂಗೆ ಗೊತ್ತಿರವ. ನಾನೇನು ಹುಂಜ ಅದು ತಂದಿಲ್ಲ. ನಡಿ ಅಡಿಗೆ ಮನೆಗೆ ಹಿಟ್ಲಕ್ಕೆ ಹೋಗೋ ನಡಿ. ನನ್ನ ಹುಂಜದ ಕೊಳು ಕುಚ್ಚು ಬಿದ್ದದ ನಂಗೆ ಗೊತ್ತಾಗತ್ತೆ. ಇಲ್ವಾ ಇಲ್ಲ? ಏ ಯಾರು ನೀವು? ಏನು ಮಾಡ್ತಾ ಇದ್ದೀರಾ? ನಮ್ಮ ಅವ್ವನ್ನೇ ಹಿಡ್ಕೊಂಡಿದ್ದೀರಾ? ಏಯ್ ನಿಮ್ಮವ್ವ ಹೇಳಿ ನಿಮ್ಮವ್ವ ನಮ್ಮ ಮನೆಗೆ ಹುಂಜ ಕದ್ದು ಅದನ್ನು ತೊಗೊಂಬಂದು ತಾನು ತಿಂದಿದ್ದಾಳೆ. ಅಲ್ಲ, ನಮ್ಮವ್ವನೇ ಕದ್ದಿದ್ದಾಳೆ ಅನ್ನೋದಕ್ಕೆ ಏನು ಸಾಕ್ಷಿ ಇದೆ? ನಿಮ್ಮವ್ವದಾಳಲ್ಲ ಬಿಕನಾಸಿ, ಅಲ್ಲಿ ಗಣಪನ ಹೋಗಿ ಹೋದಾಗ ನಮ್ಮ ಹುಂಜ ಅಡ್ಡಾಡಿದ್ ನೋಡಿದಾಳ. ಅದನ್ನು ತೊಗೊಂಬಂದಾಳ. ಈಕೆ ತೊಗೊಳೋದನ್ನ ಈಕೆ ಹಿಡಿದನ್ನ ರೇನೋ ಎಲ್ಲ ಕಣ್ಣಾರಿ ಹಿಂದೆ ನಿಂತು ನೋಡಿದಾಳ. ನೋಡ್ಕಾಸ ಮನೆಗೆ ಬಂದು ಸೀದಾ ಹೇಳಿದಾಳ. ಗೊತ್ತೈತಿ? ಈಕೆ ಮಾಡೋದನ್ನ ಎಲ್ಲ ನೋಡಿ ಈಕೆ ಎಲ್ಲಿ ತೊಗೊಂಡೋಗ್ತಾಳ ಅದನ್ನೆಲ್ಲ ನೋಡಿ ಇಲ್ಲಿ ಮನೆತನ ಬಂದ ನೋಡಿ ಆಮೇಲೆ ಬಂದಾಕೆ ನನಗೆ ಹೇಳಿದಾಳ. ಈಕೆ ಬರೋದಕ್ಕೆ ಅದನ್ನು ತಿಂದು ಬಿಟ್ಟಾಳ. ಈಗ ನಾನು ಹುಂಜ ನಮಗೆ ಕೊಟ್ರಿ ಚಲೋ, ಇಲ್ಲ ನಾನು ಹುಂಜದ ರೊಕ್ಕ ಎಷ್ಟೈತೆ ಅಷ್ಟು ನಂಗೆ ಕೊಡ್ಬೇಕು. ಎಷ್ಟು ನಿಮ್ಮ ಹುಂಜದ ರೊಕ್ಕ? 1200 ರೂಪಾಯಿ. 1200? ಅದನ್ನೇ ಹೋಗಿ ಅಂಗಡಿಯಲ್ಲಿ ಹೋಗಿ ತೊಗೊಂಬಂದು ಮನೇಲಿ ತಿಂತಿದ್ರೆ 600ರಲ್ಲಿ ಮುಗಿದೋಗ್ತಿತ್ತು. ನಿಮ್ಮನ್ನ ನನ್ನ ಗಂಡನ ರೊಕ್ಕ ಬೋಳ್ಸೋದ್ರಲ್ಲೇ ಇರ್ತೀರ ನೀವು. ಸುಮ್ಮನೆ ಇರೇ, ಅವಳು ಹೋಗ್ಲಿ. ಇಲ್ಲ ಕೊಚ್ಚಿಗೆ ಬಿಟ್ಟಾಳು. 1200 ರೂಪಾಯಿನ ಹೆಚ್ಚ, ನನ್ನ ಜೀವ ಹೆಚ್ಚ? 1200 ಸರಿ, 1200 ರೂಪಾಯಿ ಕೊಡ್ತೀನಿ, ಹೋಗಿ. ನಮಗೇನು 1200 ರೂಪಾಯಿ ಜುಜುಬಿ, ನಡೀರಿ. ಕದಿಯೋ ಬುದ್ಧಿ ಬಿಟ್ಟರೆ ಎಲ್ಲ ಒಳ್ಳೇದಾಗತ್ತೆ. ಅಲ್ಲ ಅದನ್ನೇ ಹೋಗಿ ಮಾರ್ಕೆಟಲ್ಲಿ ತೊಗೊಂಬಂದು ತಿನ್ನೋದು ಬಿಟ್ಟು ಪಾಪ ಎಷ್ಟು ಮುದ್ದಾಗಿ ಸಾಕಿದ್ದು ನಾನು ಹುಂಜನ ತೊಗೊಂಡು ಬಂದು ತಿಂದಿದ್ದಾಳಲ್ಲ ಈಕಿ ಬಕಾಸು ಹುಂಚಕ್ಕೆ. ಅಯ್ಯೋ ಚೀ 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 ಚೀ, ತಿನ್ನೋದು ತಿಂದು ಬಿಡ್ತಾಳೆ ಹೆಂಗೆ ನೋಡಪ್ಪ. ಥೂ ಚೀ ಸ್ಮೆಲ್ಲು. ಅಯ್ಯೋ ಇದೇನವ್ವ ಇಷ್ಟು ಕೆಟ್ಟ ಸ್ಮೆಲ್ ಬರತೈತಿ, ನನಗೆ ವಾಂತಿ ಬರತೈತಿ. ಅಯ್ಯೋ ಚೇ 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 ಚೇ, ಏನು ಹೆಣ್ಣಯ್ಯವ್ವ, ತಿನ್ನು ಸಿಕ್ಕಲ್ದಂಗೆ ಗಬ 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 ತಿಂದು. ಅಯ್ಯೋ ಚೇ 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 ಚೇ, ತಂದು ತೋರಿಸು ನನ್ನ ಹುಂಜಾನ ಎಲ್ಲೈತಿ ತೋರಿಸು. ಎಷ್ಟು ಕೆಟ್ಟದಾಗಿ ಬಿಡಾತಿ. ಚೀ, ಕೊಡೋ ಬೇಗ ಕೊಡೋ, ನಾನು ಇಲ್ಲಿಂದ ಹೋಗ್ತೀನಿ. ತಗೊಳ್ಳಿ, ನಿಮ್ಮದು 1200 ರೂಪಾಯಿ ಅಲ್ಲ 1300 ರೂಪಾಯಿ ಇಲ್ಲಿಂದ ತೊಗೊಂಡು ಮೊದಲು ಜಾಗ ಖಾಲಿ ಮಾಡಿ. ತಾತ ಕೊಟ್ಟ ಮೇಲೆ ನಿಮ್ಮ ಮನೇಲಿ ನಿಮ್ಮ ಅವ್ವನು ನೋಡಿದ್ನು ಹೊಲಸು ಕೆಟ್ಟ ಸ್ಮೆಲ್. ಅಯ್ಯೋ ನಾಲ್ಕು ಮರ್ಯಾದೆ ಬಿಟ್ಟು ಈ ಓನಿಲಿ ಅದು ಬೀದಿಲಿ ಫರ್ ಅಂತ ಬಿಡ್ತಾ ಇದ್ದಾಳಲ್ಲ ಇವಳು ಒಂದು ಹೆಂಗ. ಚೀ 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 ಚೀ. ಯವ್ವ, ನಿನಗೆ ನಾಚಿಕೆ ಮಾನ ಮರ್ಯಾದೆ ಒಂದು ಈಟು ಏನಾರ ಐತಿ? ಇಟ್ಟು ಕೆಟ್ಟ ಸ್ಮೆಲ್ ಬಿಡುದಲ್ಲ, ಅದು ತಿಂದು ಏನು ಮಾಡಿದಿ? ಏನು ತಂದು ತಿಂದಿ? ಅದು ಮಗನ ಅದು ಚೀ 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 ಚೀ, ಅದು ಚೀ ಚೀ. ಅಯ್ಯೋ ಏನು ಇಷ್ಟು ಬಿಡ್ತಾ ಇದ್ದಾರೆ. ಅಡುಗೆ ಮನೇಲಿ ಏನು ಮಾಡಿದ್ದಾರೆ ಅಂತ ನೋಡ್ತೀನಿ ರೀ. ನೋಡ್ರಿ ನಿಮ್ಮ ಅಮ್ಮಂದು ಅಡುಗೆ ಮನೆ ಎಲ್ಲ ಫುಲ್ಲು ಗಲೀಜು ಮಾಡಿ ಹೋಗಿದ್ದಾರೆ. ಮತ್ತು ಅವ್ರು ಬೈಯೋದು ಕರೆಕ್ಟ್ ಐತೆ. ಯವ್ವ ನಿನಗೇನು ಬಂದಿರೋದು? ನೀ ಹಿಂಗೆ ಮಾಡಾಕತ್ತಿ ನನ್ನ ತಲೆನೇ ಕೆಡ್ತತ್ ನೋಡ್ಬಿ. ಏನ
ಎಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಂಗೆ ನಾವು ಮಾಡ್ತಾ ಇರೋದು ನಿಮಗೂ ಮನೋರಂಜನೆಗೋಸ್ಕರ. ಇದು ಯಾವ ವ್ಯಕ್ತಿಗೂ ಸಂಬಂಧಿಸಿದಲ್ಲ, ಕೇವಲ ಕಾಲ್ಪನಿಕ ಮಾತರ. ಇದನ್ನು ನೀವು ನೋಡಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರಾ. ಹಂಗಾಗಿ ಎಷ್ಟು ಕಷ್ಟಪಟ್ಟು ವಿಡಿಯೋಗಳನ್ನ ಮಾಡ್ತಾ ಇರ್ತೀವಿ, ಮತ್ತು ನೀವು ಸಬ್ಸ್ಕ್ರೈಬೇ ಮಾಡಲ್ಲ, ನಮ್ಗೆ ಬೇಜಾರಾಗುತ್ತೆ. ನಮ್ಮನ್ನು ಬೇಜಾರು ಮಾಡಬೇಡಿ, ನಾವು ನಿಮಗೆ ಖುಷಿ ಪಡಿಸ್ತೀವಿ, ನೀವು ನಮಗೆ ಖುಷಿ ಪಡಿಸಿ ಪ್ಲೀಸ್. ನನಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಸಾಕು. ಸೊ ನನ್ನ ವಿಡಿಯೋ ಎಲ್ಲ ಇಷ್ಟು ದಿನ ನೋಡ್ತಾ ಇರೋರಿಗೆ, ಹಾಗೆ ಸಬ್ಸ್ಕ್ರೈಬ್ ಮಾಡಿದವ್ರಿಗೆ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಬನ್ನಿ ಈಗ ರಾಧನ್ ಸ್ಟೋರಿ ಸ್ಟಾರ್ಟ್ ಮಾಡೋಣ. ನೋಡಿ, ಇವತ್ತು ನೀವು ಮಾಡಿದಿರೋದಕ್ಕೆ ಅದು ಮಾಡಿ ಇನ್ನೂ ಇಟ್ಟಿದ್ದೀರಲ್ಲ, ಅದನ್ನೆಲ್ಲ ನೀವೇ ಒಗ್ಗರಣೆ ಹಾಕ್ಬಿಟ್ಟು ಅಡುಗೆ ಮನೆ ಹಿತ್ತಲು ಎಲ್ಲ ಕ್ಲೀನ್ ಮಾಡಿ ಮನೆ ಎಲ್ಲ ಸ್ವಚ್ಛ ಮಾಡಿ. ನಾನಂತೂ ಏನೂ ಮಾಡಲ್ಲ, 9 ಗಂಟೆಗೆ ಊಟಕ್ಕೆ ಬರ್ತೀವಿ ಅಷ್ಟೇ. ಅಯ್ಯೋ ಚೇ ಮಾನ ಮರ್ಯಾದೆಲ್ಲ ತೆಗೆದ್ಬಿಟ್ಲಪ್ಪ ನಮ್ಮವು. ರಾಧಾ ಅವ್ರು ಯಾಕೋ ಫೋನೇ ಇರ್ತಾ ಇಲ್ಲ. ಹಲೋ ಹಲೋ ರಾಧಾ ಅವರೇ, ಏನ್ರಿ ಮಾಡ್ತಾ ಇದ್ದೀರಾ? ಅಲ್ಲ, ವ್ರತ ಅಂತ ಹೇಳಿ ಅಲ್ಲೇ ಉಳಿದು ಬಿಟ್ರಿ. ಇನ್ನು 1 ತಿಂಗಳು ನೀವು ಬರೋಂಗಿಲ್ಲ, ನಿಮ್ಮನ್ನು ಬಿಟ್ಟು ನಾನು ಹೇಗಿರಲಿ? ಚಿಂತೆ ಮಾಡಬೇಡಿರಿ, ಏನು 1 ತಿಂಗಳು ಅನುರಾಗ ಬರ್ತೀವಿ. ಅಲ್ಲ, ನಾವು ಮದುವೆ ಆಗೋಕ್ಕಿಂತ ಪೈಲ ನಾವು ಬೇರೆ ನೀವು ಬೇರೆ ಇದ್ರಲ್ವ. ಮದುವೆ ಆದಮೇಲೆ ನಾವು ಒಂದಿನನೂ ಬಿಟ್ಟಿಲ್ಲ. ಆದರೆ ನನಗೂ ಬೇಜಾರಾಗುತ್ತೆ. ಆದರೆ ವ್ರತ ಅಲ್ವಾ, ನಾನು ಅಲ್ಲಿದ್ದರೆ ವ್ರತ ಮಾಡೋಕ್ಕಾಗಲ್ಲ ರೀ. ಹೇಗೋ ನಿಮ್ಮ ಬಲೆಯಲ್ಲಿ ಬಿದ್ದುಬಿಡ್ತೀನಿ. ಅದಕ್ಕಾಗಿ ನಾನು ನಿಮ್ಮಿಂದ ದೂರ ಇರೋದು. ರಾಧಾ ಅವರೇ, ಹೇಗಿದ್ದೀರಾ? ಅಜ್ಜಿ, ತಾತ, ಅತ್ತೆ, ಮಾವ ಎಲ್ಲರೂ ಹೇಗಿದ್ದಾರೆ? ಹಾಗೆ ಶಿವ ಸಿಗೋದು ಏನಾದರೂ ಇದಾಯ್ತಾ, ಏನು ಅಂತ ಗೊತ್ತಾಯ್ತಾ ಇಲ್ವಾ? ಇಲ್ಲ ರೀ, ಶಿವನ ಬಗ್ಗೆ ಗೊತ್ತಾಗಿಲ್ಲ. ಅಜ್ಜಿ, ತಾತ, ಅಪ್ಪ, ಅಮ್ಮ ಎಲ್ಲರೂ ಚೆನ್ನಾಗಿದ್ದಾರೆ. ಮತ್ತೆ ರೀ, ನೀವು ಅತ್ತೆ, ಮಾವ, ಮೀನಾ ಎಲ್ಲರೂ ಚೆನ್ನಾಗಿದ್ದೀರಾ? ಅವರೆಲ್ಲರೂ ಚೆನ್ನಾಗಿದ್ದಾರೆ, ನಾನೇ ಚೆನ್ನಾಗಿಲ್ಲ. ಯಾಕ್ರಿ, ಏನಾಯಿತು? ಯಾಕಂದ್ರೆ ನೀನಿಲ್ಲದೆ ನಾನು ಹೇಗಿರೋದು ರಾಧಾ? ಸ್ವಲ್ಪ ದಿನ ರೀ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ಬಂದ್ಬಿಡ್ತೀನಿ. ನಾನೇ ಅಲ್ಲೇ ಬಂದ್ಬಿಡ್ಲಾ ರಾಧಾ? ಬೇಡ ರೀ. ಯಾಕೆ? ಇಲ್ಲ, ಅದು ವ್ರತ ಅಲ್ವಾ, ನೀವು ಬಂದರೆ ವ್ರತ ಎಲ್ಲ ಹಾಳಾಗೋಗುತ್ತೆ. ಸರಿ ಬಿಡು, ಆಯಿತು. 1 ತಿಂಗಳು 1 ವರ್ಷ ಆದಂಗೆ ಆಗಿದೆ. 1 ತಿಂಗಳು ನೀವು ನನ್ನ ಮನಸ್ಸಲ್ಲಿ ಇಟ್ಕೊಂಡು ಕಣ್ಣು ಮುಚ್ಚಿ, ಆವಾಗ 1 ತಿಂಗಳು ಹ್ಞೂ ಅನ್ನೋದ್ರಾಗೆ ದಾಟಿ ಹೋಗ್ಬಿಡುತ್ತೆ. ಅಂದ್ನಲ್ಲ, ದಾಟ್ಲೇ ಇಲ್ಲ. ಅಲ್ಲ ರೀ, ಹ್ಞೂ ಅಂದ ತಕ್ಷಣ ದಾಟಕ್ಕೆ ಅದೇನಿದ ದಿನಗಳು ಕಳಿಬೇಕು. ಸರಿ ರೀ, ನನಗೂ ನಿದ್ದೆ ಬರ್ತಾ ಇದೆ. ವ್ರತ ಟೈಮಲ್ಲಿ ನಾನು ಬೆಳಗ್ಗೆ 5 ಗಂಟೆಗೆ ಎದ್ದಿರ್ತೀನಿ. ಈಗ ಸ್ವಲ್ಪ ವಾಕ್ ಮಾಡ್ತಾ ಇದ್ದೆ, ಅದಕ್ಕೆ ನೀವು ಫೋನ್ ಹಚ್ಚಿದ್ರಲ್ಲ, ರಿಸೀವ್ ಮಾಡಿದೆ. ಸರಿ, ನಂಗೆ ನಿದ್ದೆ ಬರ್ತಾ ಇದೆ. ಮತ್ತೆ ನಾಳೆ ನಾನು ಬೆಳಗ್ಗೆ 5 ಗಂಟೆಗೆ ಹೇಳ್ಬೇಕು. ಇಡ್ಲಾ ಫೋನು? ಬಾಯ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಲವ್ ಯು. ಲವ್ ಯು ಟು ರಾಧಾ ಅವರೇ. ಓಕೆ ಬಾಯ್, ರೆಸ್ಟ್ ಮಾಡಿ, ಹುಷಾರಾಗಿರಿ. ಅಜ್ಜಿ ತಾತನೂ ಕೇಳಿದೆ ಅಂತ ಹೇಳಿ. ಸರಿ ರೀ, ಬಾಯ್. ಏನು ಚಿಂತೆ ಮಾಡ್ಕೊಂಡು ಕುಂತಾನೋ ಏನೋ, ಹೆಂಡ್ತಿನಲ್ಲಿ ಬಿಟ್ಟು ಬಂದು ಇಲ್ಲೆಲ್ಲ ನನ್ನ ಕೆಲಸ ಹಚ್ಕೊತಾನೆ. ದೀಪಕ್, ದೀಪಕ್. ಅಮ್ಮ, ಏನಪ್ಪ ಚಿಂತೆ ಮಾಡ್ತಾ ಇದೀಯಾ? ಏನಿಲ್ಲಮ್ಮ, ಹಂಗೆ ಯೋಚನೆ ಮಾಡ್ಕೊಂಡು ಕೂತಿದ್ದೆ, ಆಫೀಸಲ್ಲಿರೋದೆಲ್ಲ. ಆಫೀಸಲ್ಲಿರೋದು ಯೋಚನೆ ಮಾಡ್ತಾ ಇದೆಯಾ, ಅಥವಾ ನೀನು ರಾಧಾ ಅಲ್ಲೇ ಇದ್ದಾಳೆ ಅಂತ ಚಿಂತೆ ಮಾಡ್ತಾ ಇದೆಯಾ? ಅದು ಅಮ್ಮ. ಅಲ್ಲ ಕಣು, ಈ ಕಾಲದಲ್ಲೂ ಅದೇನೋ ವ್ರತ ಪಥ ಅಂತ ಹೇಳಿ ಅವಳು ಎಲ್ಲ ಹೇಳಿ ಸುಳ್ಳು ಹೇಳಿ ಅಮ್ಮನ ಮನೆ ಉಳ್ಕೊಳ್ಳೋಕ್ಕೆ ಒಂದು ಸಂಚು ಮಾಡಿದ್ದಾಳೆ ಅಷ್ಟೇ. ನೋಡು, ನೀನು ಈ ರೀತಿ ಎಲ್ಲ ಅವಳನ್ನ ಬಿಟ್ಟಿರೋದು ಸರಿಯಲ್ಲ. ನೋಡು, ಅವಳು ಮೊದಲೇ ನೀನು ಇಷ್ಟು ದಿನ ದೂರ ಇಟ್ಟಿದ್ಲು. ಈಗ ಒಂದಾಗೋ ಇದರಲ್ಲಿ ನೀನು ಮತ್ತೆ ಅವಳನ್ನ ಕಳ್ಕೊತಾ ಇದ್ದೀವಿ. ಹೋಗು, ನಾಳೆನೇ ಹೋಗಿ ಅವಳನ್ನ ಕರ್ಕೊಂಡು ಬಾ. ಅದು ಹಾಗಲ್ಲಮ್ಮ, ಅವಳು ವ್ರತ ಪೂಜೆ ಮಾಡ್ತಾ ಇದ್ದಾಳೆ. ಪಾಪ ಅವಳ ವ್ರತಕ್ಕೆ ನಾನೇ ಭಂಗ ಮಾಡಲಿ? ಅವಳು ಚೆನ್ನಾಗೇ ಇದ್ದಾಳೆ, ಇರಲಿ. ನಾನು 1 ತಿಂಗಳಾದಮೇಲೆ ಅವಳನ್ನ ಕರ್ಕೊಂಬರ್ತೀನಿ. ಅವಳ ಜೊತೆ ಅಜ್ಜಿ ತಾತ ಎಲ್ಲ ಇದ್ದಾರಲ್ಲ, ಅವ್ರ ಅತ್ತೆ ಇದ್ದಾರೆ, ಮಾವ ಇದ್ದಾರೆ, ಎಲ್ಲರೂ ಇದ್ದಾರೆ. ಅವಳಿಗೇನೂ ಆಗಲ್ಲ. ನಾನು ಅವಳು ದೇವ್ರದ್ದು ಏನೋ ವ್ರತ ಅಂತೆ, ಅದನ್ನು ಮುಗಿಸ್ಲಿ, ಆಮೇಲೆ ಅವಳನ್ನ ಕರ್ಕೊಂಬರ್ತೀನಮ್ಮ. ಏನು ಪ್ರಾಬ್ಲಮ್ ಇಲ್ಲ, ಬರ್ತೀನಿ. ನನಗೂ ನಿದ್ದೆ ಬರ್ತಾ ಇದೆ, ಮಲ್ಕೋತೀನಿ. ನೀನು ಮಲ್ಕೊಳಮ್ಮ. ಇವನಿಗೆ ಎಷ್ಟು ಹೇಳಿದ್ರು ತಿಳ್ಕೊಳ್ಳಲ್ಲ. ಅವನು ಹಿಂದೆ ಬಾಲ ಬಡಿತಾನೆ. ಅವಳು ವ್ರತನ ಹೇಗೆ ಹಾಳು ಮಾಡೋದು ಅಂತ ತಿಳಿತಾ ಇಲ್ಲ. ಗಂಡ ಇದ್ದಿದ್ರೆ ಇಲ್ಲೇ ಇದ್ದಿದ್ರೆ ಹೇಗಾದರೂ ಹಾಳು ಮಾಡ್ಬೋದಿತ್ತು. ಅವಳು ಬೇರೆ ಅಲ್ಲಿದ್ದಾಳೆ, ಏನು ಮಾಡಲಿ? ಯಾರದು? ಯಾರು ನಗ್ತಾ ಇರೋದು? ಸರಿ, ರಾತ್ರಿ 11 ಗಂಟೆ ಆಗಿದೆ. ನನ್ನ ಮಗನೂ ಹೋದ ಮಲ್ಕೊಳ್ಳೋಕ್ಕೆ. ಯಾರು ನಗ್ತಾ ಇರೋದು? ಯಾರು ಕಾಣ್ತಾ ಇಲ್ಲಲ್ಲ. ಅಯ್ಯೋ, ಯಾರು ಕಾಣ್ತಾ ಇಲ್ಲ. ಯಾರು ನಗ್ತಾ ಇರೋದಪ್ಪ? ಯಾರದು? ಯಾರು? ನೀನ್ ಯಾರು? ಅಯ್ಯಪ್ಪ, ಇನ್ನು ದೇವಿನ ಕಾಟ ಇದ್ದಂಗಿದೆ. ನಾನು ಹೋಗ್ತೀನಪ್ಪ. ಅಯ್ಯೋ, ನೀರಲ್ಲಿ ಬಂದ್ಬಿಟ್ನಲ್ಲ. ಅಯ್ಯಪ್ಪ, ಎಲ್ಲ ತಸ್ಕೊಂಡು ಸ್ವಿಮ್ಮಿಂಗ್ ಪೂಲಲ್ಲಿ